ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಾರದಾ ಶಾರದಾಂಬೋಜೆ ವದನ ವದನಾಂಬದೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಯೈ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯವನ್ನು ಕೋರುತ್ತಾ, ಧರ್ಮದ ಆಚರಣೆ ಅದನ್ನು ಮಾಡತಕ್ಕಂತಹ ವಿಚಾರಪೂರಿತವಾಗಿ ಆಚರಣೆಯನ್ನು ಮಾಡತಕ್ಕಂಥದ್ದು ಹೇಗೆ ಅಂತ ಹೇಳಿ ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಕೂಡ ಅದರ ಬಗ್ಗೆ ವಿಷಯವನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಆಗಾಗ ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂದರೆ ವಿಶೇಷವಾಗಿ ಪರ್ವಕಾಲಗಳು ಇದ್ದಾಗ ಅದರ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು, ಆಚಾರ ವಿಚಾರಗಳನ್ನು ನಾವು ಹೇಗೆ ಪಾಲಿಸಬೇಕು ಅನ್ನತಕ್ಕಂತಹ ಜ್ಞಾನವನ್ನು ಕೊಡತಕ್ಕಂಥದ್ದು ಇವೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಆದ್ದರಿಂದ ಯಾಕೆಂದರೆ ಧರ್ಮ ಪ್ರಬೋಧನೆಯನ್ನು ಮಾಡತಕ್ಕಂಥದ್ದು, ಧರ್ಮದ ಉದ್ಬೋಧನೆಯನ್ನು ಮಾಡತಕ್ಕಂಥದ್ದೇ ಇದರ ಪ್ರಮುಖವಾಗಿರತಕ್ಕಂತಹ ಉದ್ದೇಶ. ನಮ್ಮ ವಾಹಿನಿಯ ಉದ್ದೇಶವೂ ಕೂಡ ಅದೇ, ಧರ್ಮವನ್ನು ತಿಳಿದುಕೊಂಡು ಆಚರಿಸಲಿ ಅನ್ನತಕ್ಕಂಥದ್ದು. ಯಾಕೆಂದರೆ ಕೆಲವೊಂದು ಅಂಧಾಧಕರಣೆ, ಮೂಢನಂಬಿಕೆ ಅನ್ನತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಹೆಚ್ಚು ಇರುವುದರಿಂದ ಅದನ್ನು ಕಡಿಮೆ ಮಾಡಿ ಋಷಿ ಪ್ರೋಕ್ತವಾಗಿರತಕ್ಕಂತಹ ಆಚರಣೆಗಳನ್ನು ಮಾತ್ರ, ಅಂದರೆ ಧರ್ಮಾಧಾರಿತವಾದಂತಹ ಆಚರಣೆಗಳನ್ನು ಮಾತ್ರ ತಿಳಿಸ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಯಾಕೆಂದರೆ ಆಚಾರ ಪರಮೋ ಧರ್ಮ, ಶಾಸ್ತ್ರಂಚ ಪರಮಂ ತಪಃ, ಧರ್ಮಂಚ ಪರಮಂ ಜ್ಞಾನಂ, ಧರ್ಮಂ ಸರ್ವಸ್ಯ ಸಾಧನಂ ಅಂಥೇಳಿ ಶಾಸ್ತ್ರಗಳು ಹೇಳುತ್ತೆ. ಅಂದರೆ ಧರ್ಮ ಎಲ್ಲದಕ್ಕೂ ನಮ್ಮ ಶ್ರೇಯಸ್ಸು ಮತ್ತು ಪ್ರೇಯಸ್ಸು, ಅಭಿವೃದ್ಧಿ, ಎಲ್ಲ ರೀತಿಯಾದಂತಹ ಒಂದು ಜೀವನದ ಪ್ರಗತಿಗೆ ಧರ್ಮಾಚರಣೆ ಅನ್ನತಕ್ಕಂಥದ್ದು ಪ್ರಮುಖವಾಗುತ್ತೆ. ಯಾಕೆಂದರೆ ಧರ್ಮೋ ರಕ್ಷಿತ, ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಿದರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂತ. ನಾವು ಧರ್ಮ ರಕ್ಷಣೆ ಮಾಡುತ್ತಂದರೆ ಖಡ್ಗವನ್ನು ಹಿಡಿದುಕೊಂಡು ನಿಂತುಕೊಳ್ಬೇಕು ಅಂತ ಹೇಳಿ ಅರ್ಥ ಅಲ್ಲ. ಧರ್ಮಾಚರಣೆಯನ್ನು ನಾವು ಮಾಡಿದರೆ ಅದೇ ಧರ್ಮ ರಕ್ಷಣೆ ಆಗುತ್ತೆ. ಆದ್ದರಿಂದ ನಮ್ಮ ಧರ್ಮವನ್ನು, ಸನಾತನ ಧರ್ಮ, ಮಾನವ ಧರ್ಮ ಏನಿದೆ ಅದನ್ನು ತಿಳಿದುಕೊಂಡು ಹೇಗೆ ಮಾಡಬೇಕು ಅಂತ ತಿಳಿದುಕೊಂಡು ಆ ಮೂಲಕ ಅದನ್ನು ನಾವು ಅವರಿಗೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದೇ ಉದ್ದೇಶ. ಯಾಕೆಂದರೆ ಪ್ರತಿಯೊಂದು ನಮ್ಮ ಆಚಾರ ವಿಚಾರಗಳನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಏನೋ ಒಂದು ವಿಚಾರ ಅನ್ನತಕ್ಕಂಥದ್ದು ಇರುತ್ತೆ. ಆಚಾರದಲ್ಲಿ ವಿಚಾರ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಧರ್ಮದಲ್ಲಿ ಒಂದು ವಿವೇಕಪೂರಿತವಾಗಿರತಕ್ಕಂತಹ, ಒಂದು ಮಾನವ ಕಲ್ಯಾಣಕ್ಕೆ ಹೇಳಿರತಕ್ಕಂತಹ ವಿವೇಕಪೂರ್ಣವಾದಂತಹ ಬೋಧನೆ ಅನ್ನತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಇರುತ್ತೆ. ಜೊತೆಯಲ್ಲಿ ಪ್ರತಿಯೊಂದು ಸಂಪ್ರದಾಯದಲ್ಲಿಯೂ ಕೂಡ ಒಂದು ಸಂಸ್ಕಾರ ಅನ್ನತಕ್ಕಂಥದ್ದು ಇರುತ್ತೆ. ನಮ್ಮದು ಯಾವುದೇ ಸಂಪ್ರದಾಯ, ಶಾಸ್ತ್ರ ಬೇರೆ, ಸಂಪ್ರದಾಯ ಬೇರೆ. ಆದರೆ ಸಂಪ್ರದಾಯದಲ್ಲಿ ಒಂದು ಸಂಸ್ಕಾರ ಅನ್ನತಕ್ಕಂಥದ್ದು ಇರುತ್ತೆ. ಒಂದು ಮಕ್ಕಳಿಗೆ ನೀವು ಹಾಗಲ್ಲ ಹೀಗಿರಿ ಅಂತ ಹೇಳಬೇಕಾದ್ರೂ ಕೂಡ ಅದರಲ್ಲಿ ಒಂದು ಸಂಸ್ಕಾರವನ್ನು ಕೊಡತಕ್ಕಂಥದ್ದು ಏನಿದೆ ಅದು ನಮ್ಮ ಧರ್ಮದಲ್ಲಿ ಹಾಸುಹೊಕ್ಕಾಗಿ ಇರತಕ್ಕಂಥದ್ದು. ಹೀಗೆ ಒಂದೊಂದು ವಿಶೇಷವಾದಂತಹ ಗುಣಗಳಿದೆ, ಸಿದ್ಧಾಂತ ಇದೆ, ಸದಾಲೋಚನೆ ಅನ್ನತಕ್ಕಂಥದ್ದಿದೆ, ಶಾಸ್ತ್ರೀಯತೆ ಅನ್ನತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಇದೆ. ಯಾಕೆಂದರೆ ಇವೆಲ್ಲ ನಾವು ಆಯಾ ಸಮಯದಲ್ಲಿ ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ, ಈ ವಾಹಿನಿಯ ಉದ್ದೇಶ ಏನು, ನಾವು ಹೇಳ್ತಕ್ಕಂತಹದ್ದರಿಂದ ಯಾರಿಗೂ ಒಂದು 4 ಜನಕ್ಕೆ ಪ್ರಯೋಜನ ಆದರೆ, 4 ಜನ ಧರ್ಮಾಚರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದು ನಮ್ಮ ವಾಹಿನಿಯ ಒಂದು ಸಾರ್ಥಕತೆ ಅಂತೇಳಿ ಹೇಳ್ಬೋದು. ಹಾಗೆ ಪ್ರತಿಯೊಂದು ಪರ್ವಕಾಲದೆಯೂ ಕೂಡ ಈಗ ಇನ್ನು ನವರಾತ್ರಿ ಬರ್ತಾ ಇದೆ. ನವರಾತ್ರಿ ಅನ್ನತಕ್ಕಂಥದ್ದು ಕೇವಲ ನವರಾತ್ರಿ, ದಸರಾ ಈ ರೀತಿಯಾಗಿ ಮಾತ್ರ ತಿಳ್ಕೊಂಡಿರ್ತಾರೆ. ಆ ನವರಾತ್ರಿಯ ಒಂದು ಅಂತರಾರ್ಥ ಅನ್ನತಕ್ಕಂಥದ್ದು ಏನು, ನವರಾತ್ರಿ ಆಚರಣೆಯನ್ನು ನಾವು ಹೇಗೆ ಮಾಡಬೇಕು, ನವರಾತ್ರಿ ಅಂದರೆ ಏನು, ಈ ನವರಾತ್ರಿ ಕೇವಲ ಈ ಅಕ್ಟೋಬರ್ ತಿಂಗಳು, ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರಲ್ಲಿ ಬರತಕ್ಕಂಥದ್ದು ಮಾತ್ರವಾ, ಬೇರೆ ನವರಾತ್ರಿಗಳು ಇದೆಯಾ, ಇದ್ದರೆ ಅದು ಯಾವ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದನ್ನು ಮಾಡಬಹುದಾ ಅನ್ನತಕ್ಕಂಥ ಈ ನವರಾತ್ರಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಜೊತೆಯಲ್ಲಿ ಈ ಶನ್ನವರಾತ್ರಿ ಏನೋ ಇದೆ, ಇದು ಆಶ್ವಯುಜ ಪ್ರತಿಪದ್ದೆಯಿಂದ ಆಶ್ವದಿ ದಶಮಿವರೆಗೆ ನವರಾತ್ರಿ. ಇದಕ್ಕೆ ದಶಮಿಯು ದಸರಾ ಅಂಥೇಳಿ ಹೆಸರು ಬಂದಿರತಕ್ಕಂಥದ್ದು. ಇದರ ಆಚರಣೆಯನ್ನು ಯಾರು ಹೇಗೆ ಮಾಡಬೇಕು, ಸಂಪ್ರದಾಯ ಇರತಕ್ಕಂಥವ್ರು ಮಾಡಬೇಕಾ, ಇಲ್ಲದೇ ಇರತಕ್ಕಂಥವ್ರು ಮಾಡಬೇಕಾ, ಮನೆಯಲ್ಲಿ ಹಿಂದಿಂದ ನಡೆದುಕೊಂಡು ಬಂದಿರತಕ್ಕಂಥವ್ರು ಮಾಡದೇ ಇದ್ದಾಗ ಅದರಲ್ಲಿ ಏನೋ ರೀತಿ ಸಮಸ್ಯೆಗಳಾಗುತ್ತೆ, ಅದನ್ನು ಮಾಡತಕ್ಕಂಥದ್ದು ಮುಂದುವರಿಸಿಕೊಂಡು ಬರತಕ್ಕಂಥದ್ದು ಹೇಗೆ, ಇವೆಲ್ಲ ನಾವು ತಿಳಿದುಕೊಳ್ಳತಕ್ಕಂಥದ್ದು ಈ ಪ್ರತಿಯೊಂದು ಸಂಚಿಕೆಯ ಉದ್ದೇಶ ಆಗಿರುತ್ತೆ. ಪ್ರಮುಖವಾಗಿ ಈ ನವರಾತ್ರಿ ಹೆಸರೇ ಹೇಳುತ್ತೆ, ನವ ಅಂದರೆ 9 ಅನ್ನತಕ್ಕಂಥದ್ದು. 9 ಸಂಖ್ಯೆಗೆ ಇನ್ನೊಂದು ಹೆಸರಿದೆ, ಜಯ ಅಂತ. ಜಯ ಅಂತಂದರೆ ಈ ಜಯ ಮಹಾಭಾರತಕ್ಕೂ ಜಯ ಅಂತಲೇ ಹೆಸರು. 9 ಸಂಖ್ಯೆಗೆ ವಿಶೇಷವಾದಂತಹ ಮಹತ್ವ ಇದೆ. 9 ಆದ ನಂತರದಲ್ಲಿ ಶೂನ್ಯ ಬರುತ್ತೆ. ಆ ಶೂನ್ಯಕ್ಕೆ ಶೂನ್ಯವನ್ನು ಕಂಡಿರ್ತಕ್ಕಂಥವ್ರೆ ನಮ್ಮ ಭಾರತ ದೇಶವೇ ಇಡೀ ಪ್ರಪಂಚಕ್ಕೆ ಶೂನ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಹಿಂದೆ ಬರತಕ್ಕಂತಹ ಸಂಖ್ಯೆ 9. ಅದರಿಂದ ನವ ರಾತ್ರಿ, ನವ ದುರ್ಗೆಯರು, ನವ ರಂಧ್ರಗಳು,
ನವವಿಧವಾದಂತಹದ್ದು ಹಲವು ರೀತಿಯಲ್ಲಿ ಬರುತ್ತೆ. ಅದು 9ಕ್ಕೆ ವಿಶೇಷವಾದ ಮಹತ್ವ ಇದೆ. 9 ದಿವಸದಲ್ಲಿ ನಾವು ಯಾವುದೇ ತಪಸ್ಸನ್ನು ಮಾಡಿದರೆ, 9 ದಿವಸದಲ್ಲಿ ಯಾವುದೇ ಸಾಧನೆಯನ್ನು ಮಾಡಿದರೆ, ಯಾವುದೇ ಒಂದು ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಇದೆ. ಹೀಗೆ 9, 12, 9 ವರ್ಷ, 12 ವರ್ಷ ನೀವು ತಪಸ್ಸನ್ನು ಮಾಡಿದರೆ ಸಿದ್ಧಿ ಆಗುತ್ತೆ ಅಂತ ಹೇಳಿ ಇದೆ. ಹಾಗೆ ಈ ಪ್ರತಿ ವರ್ಷದಲ್ಲಿ 9 ದಿವಸಕ್ಕೆ ನಾವು ಹೇಗೆ ವಿಶೇಷವಾದಂತಹ ಮಹತ್ವವನ್ನು ಕೊಡ್ತೀವಿ. ಕೇವಲ ಈ ಆಶ್ವಯುಜ ಮಾಸದಲ್ಲಿ ಬರತಕ್ಕಂತಹ ಶಾರದಾ ನವರಾತ್ರಿ, ಶನ್ನವರಾತ್ರಿ ಮಾತ್ರ ನವರಾತ್ರಿ ಅಲ್ಲ. ಈ ವಸಂತ ನವರಾತ್ರಿ ಅಂತ ಹೇಳಿ ಬರುತ್ತೆ. ಅಂದರೆ ಚೈತ್ರ ಮಾಸ ಯುಗಾದಿ ಯಾವಾಗ ಪ್ರಾರಂಭ ಆಗುತ್ತೋ ಅದಕ್ಕೆ ವಸಂತ ನವರಾತ್ರಿ ಅಂತ ಹೇಳಿ ಹೆಸರು. ಅದು 9 ದಿವಸವೇ ಆಚರಣೆಯನ್ನು ಮಾಡತಕ್ಕಂಥ, ರಾಮನವಮಿವರೆಗೆ ಆಚರಣೆಯನ್ನು ಮಾಡ್ತಾರೆ. ಇದು ವಸಂತ ನವರಾತ್ರಿ ಅಂತ ಹೇಳಿ ಹೆಸರು. ಇನ್ನು ಶ್ಯಾಮಲಾ ನವರಾತ್ರಿ ಅನ್ನತಕ್ಕಂಥದ್ದು ಇನ್ನೊಂದು ದೇವಿ ಆರಾಧನೆಯಲ್ಲಿ ಇದರಲ್ಲಿ ಮಾಡತಕ್ಕಂಥದ್ದು. ಶ್ಯಾಮಲಾ ನವರಾತ್ರಿ ಅನ್ನತಕ್ಕಂಥದ್ದು ಮಾಘ ಮಾಸದ ಪ್ರತಿಪದ್ಯೆಯಿಂದ, ಅಂದರೆ ಮಾಘ ಮಾಸದ ಪಾಡ್ಯದಿಂದ ಮಾಘ ಮಾಸದ ನವಮಿವರೆಗೆ ಬರತಕ್ಕಂಥದ್ದು ಶ್ಯಾಮಲಾ ನವರಾತ್ರಿ ಅಂತ ಹೇಳಿ ಹೇಳ್ತಕ್ಕಂಥ ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆದುಕೊಳ್ತಕ್ಕಂತಹ ಆಸಕ್ತಿ ಇರತಕ್ಕಂಥವ್ರು, ಸರಸ್ವತಿ ಅನುಗ್ರಹವನ್ನು ಪಡೆಯುವುದಕ್ಕೆ ಆಸಕ್ತಿ ಇರತಕ್ಕಂಥವ್ರು ಶ್ಯಾಮಲಾ ನವರಾತ್ರಿಯನ್ನು ಆಚರಣೆಯನ್ನು, ಅನುಷ್ಠಾನವನ್ನು, ಉಪಾಸನೆಯನ್ನು ಮಾಡಿದರೆ ಸರಸ್ವತಿ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದರಿಂದ ಶ್ಯಾಮಲಾ ದಂಡಕ, ಅದರಲ್ಲಿ ಕಾಳಿದಾಸನು ಹೇಳಿರ್ತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ. ಅಂದರೆ ಆ ಶ್ಯಾಮಲಾ ದೇವಿಯನ್ನು, ಅಂದರೆ ಪರಾತ್ಪರ ಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರನ್ನು ಶ್ಯಾಮಲಾ ನವರಾತ್ರಿಗೆ ಆಚರಿಸ್ತಕ್ಕಂಥದ್ದು ಮಾಘ ಮಾಸದಲ್ಲಿ ಬರತಕ್ಕಂತಹ ನವರಾತ್ರಿ. ಇನ್ನು ವಾರಾಹ ನವರಾತ್ರಿ ಅನ್ನತಕ್ಕಂಥದ್ದು ಏನಿದೆ, ಇದು ಆಷಾಢ ಮಾಸದಲ್ಲಿ ಬರುತ್ತೆ. ಆಷಾಢ ಮಾಸ ಎಷ್ಟೋ ಜನ ನಿಷಿದ್ಧ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆಷಾಢ ಮಾಸದಲ್ಲಿ ಇಂತಹ ವಿಶೇಷವಾದಂತಹ ಪರ್ವಕಾಲ ಇದೆ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಆದರೆ ಕೆಲವೊಂದು ಆಂಧ್ರ ಪ್ರದೇಶ, ಕೆಲವೊಂದು ಪ್ರಾದೇಶಿಕವಾಗಿ ಈ 4 ನವರಾತ್ರಿಯನ್ನು ಮಾಡತಕ್ಕಂತಹ ದೇವಿ ಉಪಾಸಕರು ಇರ್ತಾರೆ. ಆಷಾಢ ಮಾಸದ ಪಾಡ್ಯದಿಂದ, ಶುಕ್ಲ ಪಕ್ಷದ ಪಾಡ್ಯದಿಂದ ಆಷಾಢ ಮಾಸದ ನವಮಿಯವರೆಗೆ ಆಚರಣೆಯನ್ನು ಮಾಡತಕ್ಕಂಥದ್ದಕ್ಕೆ ವಾರಾಹಿ ನವರಾತ್ರಿ ಅಂತ ಹೇಳಿ ಹೇಳ್ತಾರೆ. ಇದನ್ನೇ ಯಾಕೆ ಮಾಡಬೇಕು, ಇದರಿಂದ ಏನು ಇಷ್ಟಾರ್ಥಗಳು ಆಗುತ್ತೆ, ಈ ಶತ್ರು ನಾಶವನ್ನು ಮಾಡತಕ್ಕಂಥದ್ದು, ಭೂ ಸಂಬಂಧಿತವನ್ನು, ಭೂಮಿ ಪ್ರಾಪ್ತಿ ಆದರೆ, ಇಂದೆಲ್ಲ ರಾಜರೆಲ್ಲರೂ ಕೂಡ ಒಂದು ದೇಶವನ್ನು, ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾದರೆ ಸಹಜವಾಗಿ ಭೂ ಸಂಬಂಧಿತವಾದಂತಹ ಯಾವುದೇ ರೀತಿಯ ಸಮಸ್ಯೆಗಳು ಅಂತ ಬರಬಾರದು ಅಂತಿದ್ರೆ ಅದಕ್ಕೆ ಅಧಿಷ್ಠಾನ ದೇವತೆಯಾದಂತಹ ವರಾಹ ರೂಪ, ವರಾಹಿ ಸ್ತ್ರೀ ಶಕ್ತಿ ರೂಪದಲ್ಲಿರತಕ್ಕಂಥದ್ದು. ಆದ್ದರಿಂದ ಆ ಆಷಾಢ ಮಾಸದಲ್ಲಿ 9 ದಿವಸ ವಾರಾಹಿಯಾಗಿ ನಾವು ಅಮ್ಮನವರನ್ನು ಆರಾಧಿಸಿದಾಗ ಶತ್ರು ನಾಶ ಅನ್ನತಕ್ಕಂಥದ್ದು ಉಂಟಾಗುತ್ತೆ, ಭೂಪ್ರಾಪ್ತಿ ಆಗುತ್ತೆ, ರಾಜ್ಯ ಪ್ರಾಪ್ತಿಯಾಗ, ರಾಜ್ಯದಾಯಿನ್ಯೇ ನಮಃ ಅಂತೇಳಿ ಹೇಳ್ತೀವಿ. ರಾಜ್ಯವನ್ನು ಅನುಗ್ರಹ ಮಾಡತಕ್ಕಂಥವಳು, ಒಂದು ರಾಜನನ್ನಾಗಿ ಮಾಡತಕ್ಕಂಥವಳು ಅಮ್ಮನವರಿಗೆ ಆ ಶಕ್ತಿ ಇರುವುದರಿಂದ ಅಂತಹ ಒಂದು ರಾಜ್ಯ ಪ್ರಾಪ್ತಿಗಾಗಿ, ಭೂಮಿ ಸಂಬಂಧಿತ ವಿವಾದಗಳ ನಿವಾರಣೆಗಾಗಿ, ಶತ್ರು ನಾಶಕ್ಕಾಗಿ ವಾರಾಹನರ ನವರಾತ್ರಿಯನ್ನು ಆಚರಣೆಯನ್ನು ಮಾಡಿದಾಗ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ 4 ನವರಾತ್ರಿಗಳು ಏನಿದೆ ಇದೆಲ್ಲ ದೇವಿ ಸಂಬಂಧಿತವಾಗಿರತಕ್ಕಂತಹ, ಶಕ್ತಿ ಸಂಬಂಧಿತವಾಗಿರತಕ್ಕಂತಹ ನವರಾತ್ರಿ. ಇದನ್ನು ಬಿಟ್ಟು ಇನ್ನು ಗಣಪತಿ ನವರಾತ್ರಿ ಇದೆ. ಗಣಪತಿ ಭಾದ್ರಪದ ಮಾಸದ 9 ದಿವಸ ಮಾಡತಕ್ಕಂಥವ್ರು ಇರ್ತಾರೆ, ಕಾರ್ತಿಕ ಮಾಸದಲ್ಲಿ ಮಾಡಬಹುದು. ಆದರೆ ಅಧಿಕೃತವಾಗಿ ಒಂದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಈ 4 ನವರಾತ್ರಿ, ಅದರಲ್ಲಿ ಇನ್ನೂ ಪ್ರಮುಖವಾಗಿರತಕ್ಕಂಥ ಶರದ್ವಸಂತಯೋಹೋ ನವರಾತ್ರಿ ಕಲ್ಪಕಂ ಅಂತ ಹೇಳಿದ್ದಾರೆ. ಶರದ್ ಮತ್ತು ವಸಂತ ಋತುವಿನಲ್ಲಿ ಬರತಕ್ಕಂತಹ, ಅಂದರೆ ಚೈತ್ರ ಮಾಸದಲ್ಲಿ ಮತ್ತು ಈಗ ನಡೀತಕ್ಕಂತಹ ಶನ್ನವರಾತ್ರಿ ಏನಿದೆ ಅದಕ್ಕೆ ವಿಶೇಷವಾದಂತಹ ಮಹತ್ವ. ಅದರಲ್ಲೂ ನಾವು ಇನ್ನು ತೆಗೆದುಕೊಂಡ್ರೆ ಈ ಶನ್ನವರಾತ್ರಿ ಆಶ್ವಯುಧ ಮಾಸದ ಪ್ರತಿಪದ್ಯೆಯಿಂದ ನವಮಿ ದಶಮಿವರೆಗೆ ಆಚರಣೆ ಮಾಡತಕ್ಕಂತಹ ಒಂದು ಶಕ್ತಿ ದೇವತೆಯ ಉಪಾಸನೆ ಏನಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂಥದ್ದು ಅಂತೇಳಿ ಹೇಳಿದ್ದಾರೆ. ಯಾಕೆಂದರೆ ಶಕ್ತಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ತುಂಬ ಮುಖ್ಯ. ಯಾವುದೇ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಬ್ರಹ್ಮಾತ್ಮ ಶಕ್ತಿ, ವಿಷ್ಣುವಾತ್ಮ ಶಕ್ತಿ, ರುದ್ರಾತ್ಮ ಶಕ್ತಿ ಅಂತ ಹೇಳ್ತೀವಿ. ಬ್ರಹ್ಮನಲ್ಲಿರತಕ್ಕಂತಹ ಶಕ್ತಿ, ವಿಷ್ಣುವಿನಲ್ಲಿ ಸ್ಥಿತಿಕಾರಕನಾಗಿ ಆ ಶಕ್ತಿಯನ್ನು ಕೊಡತಕ್ಕಂತಹ ದೇವಿ, ರುದ್ರನಿಗೆ ಸಂಹಾರಕರ್ತನಾಗಿರ್ತಕ್ಕಂತಹದಕ್ಕೆ ಕೊಡತಕ್ಕಂತಹ ಶಕ್ತಿ, ಇವೆಲ್ಲವನ್ನು ಉಪಾಸನೆಯನ್ನು ಮಾಡಿದ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅಮ್ಮನವರನ್ನು ಆರಾಧನೆಯನ್ನು ಮಾಡಿದ್ದರು ಅನ್ನತಕ್ಕಂಥದ್ದು ದೇವಿ ಮಹಾತ್ಮೆ, ತ್ರಿಪುರ ರಹಸ್ಯ ಇಂತಹ ದೇವಿ ಸಂಬಂಧಿತವಾದಂತಹ ಗ್ರಂಥಗಳಲ್ಲಿ ನಾವು ನೋಡ್ತೀವಿ.